ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಖ್ಯಾತ ಆಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರು ಇತ್ತೀಚೆಗಷ್ಟೇ ರೋಷನ್ ಎನ್ನುವವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ನಿರೂಪಕಿ ಅನುಶ್ರೀ ಅವರು ತನ್ನ ಮದುವೆಯನ್ನ ತುಂಬಾನೇ ಸಿಂಪಲ್ ಆಗಿ ನಡೆಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರೀತಿಲೇ ತನ್ನ ಸಿಂಪ್ಲಿಸಿಟಿಗೆ ಜನಮನ್ನಣೆಯನ್ನ ಗಳಿಸಿದ್ದಾರೆ. ಆಂಕರ್ ಅನುಶ್ರೀ ಅಂತಲೇ ಕರ್ನಾಟಕದಲ್ಲಿ ಖ್ಯಾತಿಯನ್ನ ಪಡೆದಿರುವ ನಿರೂಪಕಿ ಅನುಶ್ರೀ ಅವರು ಇದೀಗ ಮದುವೆಯಾದ ಬೆನ್ನಲ್ಲೇ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದು ಎಲ್ಲರಿಗೂ ತುಂಬಾನೇ ಆಶ್ಚರ್ಯವನ್ನ ಉಂಟು ಮಾಡಿದೆ. ಹೌದು ವೀಕ್ಷಕರೇ, ನಿರೂಪಕಿ ಅನುಶ್ರೀ ಅವರು ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದು ಇದೇ ಒಂದು ಹೆಸರನ್ನ ಮುಂದೆ ಫ್ಯೂಚರ್ ನಲ್ಲಿ ಕೂಡ ಕಂಟಿನ್ಯೂ ಮಾಡಲಿದ್ದಾರೆ ಅಂತ ನಿರೂಪಕಿ ಅನುಶ್ರೀ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಿರೂಪಕಿ ಅನುಶ್ರೀ ಅವರು ಬದಲಾಯಿಸಿಕೊಂಡಿರುವಂತಹ ಆ ಒಂದು ಹೆಸರೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಅಪ್ಪು ಬಾಸ್ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀರಾ, ಮಿಸ್ ಯು ಅಪ್ಪು ಸರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಯಾಗಿರುವ ನಿರೂಪಕಿ ಅನುಶ್ರೀ ಅವರು ಮದುವೆಯಾದ ಬೆನ್ನಲ್ಲೇ ತನ್ನ ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದು ಆಂಕರ್ ಅನುಶ್ರೀ ಅಂತ ಇದ್ದ ಹೆಸರನ್ನ ಅನುಶ್ರೀ ರೋಷನ್ ಅಂತ ಬದಲಾಯಿಸಿಕೊಂಡಿದ್ದಾರೆ. ತಮ್ಮ ಗಂಡನ ಹೆಸರಾದ ರೋಷನ್ ಅನ್ನುವ ಹೆಸರನ್ನ ಕೂಡ ತಮ್ಮ ಹೆಸರಿನಲ್ಲಿ ಸೇರಿಸಿಕೊಂಡಿದ್ದು ಅನುಶ್ರೀ ರೋಷನ್ ಅಂತ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.